ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಗಣಿತ ವಿಷಯದ ಸೇತುಬಂಧ ಪರೀಕ್ಷೆ ಪೂರ್ವ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇದು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೇತುಬಂಧ ಕಾರ್ಯಕ್ರಮ 2026-27 ತರಗತಿ 10ನೇ ತರಗತಿ ವಿಷಯ ಗಣಿತ ಆಗಿರ್ತದೆ. ಅಪೇಕ್ಷಿತ ಕಲಿಕಾ ಫಲಗಳು. ಈ ಕಲಿಕಾ ಫಲಗಳನ್ನು ಆಧರಿಸಿ ಪ್ರಶ್ನೆಗಳನ್ನು ನೀಡಿರ್ತಾರೆ. ಆ ಒಂದು ಪ್ರಶ್ನೆಗಳಿಗೆ ಅನುಗುಣವಾಗಿ ಉತ್ತರಗಳು ಬರೀಬೇಕಾಗ್ತದೆ. ಓಕೆನಾ. ಮೊದಲೇ ಕಲಿಕಾ ಫಲಗಳನ್ನು ನೋಡ್ತಾ ಹೋಗೋಣ. 4 ಅಂಕಿಗಳವರೆಗಿನ ಸಂಖ್ಯೆಗಳನ್ನು ಓದುವುದು, ಬರೆಯುವುದು ಮತ್ತು ಅರ್ಥೈಸಿಕೊಳ್ಳುವುದು ಅನ್ನೋ ಒಂದು ಕಲಿಕಾ ಫಲದಿಂದ ಒಂದು ಪ್ರಶ್ನೆ ಬರ್ತದೆ. ಎರಡನೇದಾಗಿ ಕನಿಷ್ಠ 4 ಅಂಕಿಗಳವರೆಗಿನ ಸಂಖ್ಯೆಗಳ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರದ ಲೆಕ್ಕಗಳನ್ನು ಮಾಡುವುದು ಈ ಒಂದು ಕಲಿಕಾ ಫಲದ ಅನುಗುಣವಾಗಿ ಪ್ರಶ್ನೆಗಳ ಸಂಖ್ಯೆ 1 ಇರ್ತದೆ. ಮೂರನೇದಾಗಿ ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ವಾಕ್ಯ ರೂಪದ ಲೆಕ್ಕಗಳನ್ನು ಬಿಡಿಸುವುದು ಒಂದು ಕಲಿಕಾ ಫಲದಿಂದ ಪ್ರಶ್ನೆ 1 ಬರ್ತದೆ. ನಾಲ್ಕನೇದಾಗಿ ನಿತ್ಯ ಜೀವನದಲ್ಲಿ ಗಣಿತದ ಕ್ರಿಯೆಗಳನ್ನು ಅನ್ವಯಿಸುವುದು, ಸಮಯ ಆಗಿರ್ಬೋದು, ಹಣ, ಅಳತೆ ಮತ್ತು ದತ್ತಾಂಶ ಈ ಒಂದು ಕಲಿಕಾ ಫಲಗಳಿಂದ ಒಂದು ಪ್ರಶ್ನೆ ಬರ್ತದೆ. 5ನೇದಾಗಿ ಅಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸಿ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸುತ್ತಾರೆ ಮತ್ತು ವಾಸ್ತವ ಸಂಖ್ಯೆಗಳ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅನ್ನೋ ಕಾನ್ಸೆಪ್ಟ್ನಿಂದ ಒಂದು ಪ್ರಶ್ನೆ ಬರ್ತದೆ. 6ನೇದಾಗಿ ಬಹುಪದೋಕ್ತಿಯ ಶೂನ್ಯಗಳನ್ನು ಗುರುತಿಸುತ್ತಾರೆ ಮತ್ತು ಅಪವರ್ತನ ಪ್ರಮೇಯವನ್ನು ಬಳಸಿ ವರ್ಗ ಹಾಗೂ ಘನ ಬಹುಪದೋಕ್ತಿಗಳನ್ನು ಅಪವರ್ತಿಸುತ್ತಾರೆ ಅನ್ನೋ ಒಂದು ಕಲಿಕಾಫಲದಿಂದ ಒಂದು ಪ್ರಶ್ನೆ. 7ನೇ ಕಲಿಕಾಫಲ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬರೆಯುತ್ತಾರೆ ಮತ್ತು ಅವುಗಳ ನಕ್ಷೆಯನ್ನು ಕಾರ್ಟೀಸಿಯನ್ ಸಮತಲದಲ್ಲಿ ಗುರುತಿಸುತ್ತಾರೆ ಅನ್ನೋ ಒಂದು ಕಲಿಕಾಫಲದಿಂದ ಒಂದು ಪ್ರಶ್ನೆ ಬರ್ತದೆ. 8ನೇದಾಗಿ ತ್ರಿಕೋನಗಳ ಸರ್ವಸಮ್ಮತೆಯ ಮಾನದಂಡಗಳನ್ನು ಸಾಬೀತುಪಡಿಸುತ್ತಾರೆ ಮತ್ತು ಅನ್ವಯಿಸುತ್ತಾರೆ. ಪೈಥಾಗೋರಸ್ ಪ್ರಮೇಯವನ್ನು ಬಳಸಿ ಲಂಬಕೋನ ತ್ರಿಕೋನದ ಸಮಸ್ಯೆಗಳನ್ನು ಬಿಡಿಸುತ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ನ ಅಡಿಯಲ್ಲಿ ಒಂದು ಪ್ರಶ್ನೆ ಬರ್ತದೆ. 9ನೇದಾಗಿ ಚತುರ್ಥಗಳನ್ನು ಗುರುತಿಸುತ್ತಾರೆ ಮತ್ತು ನಿರ್ದೇಶಾಂಕ ಬಿಂದುಗಳನ್ನು ಗುರುತಿಸುತ್ತಾರೆ. ದತ್ತಾಂಶದ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕವನ್ನು ಕಂಡುಹಿಡಿಯುತ್ತಾರೆ ಹಾಗೂ ಸ್ತಂಭ ನಕ್ಷೆಗಳ ಮೂಲಕ ಪ್ರತಿನಿಧಿಸುತ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಒಂದು ಪ್ರಶ್ನೆ ಬರ್ತದೆ. ಘನ, ಸಿಲಿಂಡರ್, ಶಂಕು ಮತ್ತು ಗೋಳಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಲೆಕ್ಕಾಚಾರ ಮಾಡುತ್ತಾರೆ ಅನ್ನೋ ಒಂದು ಕಲಿಕಾ ಫಲದಿಂದ ಒಂದು ಪ್ರಶ್ನೆ ಬರ್ತದೆ. ಸೊ ಬನ್ನಿ ಕ್ವಶನ್ಸ್ ಅನ್ನು ಡೈರೆಕ್ಟ್ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, 8656 ಸಂಖ್ಯೆಯನ್ನು ಅಂಕಿಗಳಲ್ಲಿ ಬರೆಯಿರಿ ಮತ್ತು ಅದರಲ್ಲಿ 8ರ ಸ್ಥಾನ ಬೆಲೆಯನ್ನು ತಿಳಿಸಿ ಅಂತ ಕೇಳ್ತಾನೆ. ಆನ್ಸರ್ ನೋಡ್ತಾ ಹೋಗೋಣ. ಇಲ್ಲಿ ಆನ್ಸರ್ ಇದೆ ನೋಡಿ, 8656. ಇದರಲ್ಲಿ 8ರ ಸ್ಥಾನ ಬೆಲೆ ಯಾವುದಪ್ಪ ಅಂದರೆ 8000 ಆಗಿರ್ತದೆ. 8ರ ಸ್ಥಾನ ಬೆಲೆ 8000. ಇನ್ನು ಮುಂದಿನ ಪ್ರಶ್ನೆ ಎರಡನೇದು, 6641 ಪ್ಲಸ್ 4165 ಮೈನಸ್ 1443 ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಅಂತ ಕೇಳ್ತಾನೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಆನ್ಸರ್ ಎಷ್ಟಪ್ಪ ಅಂದರೆ 9363 ಆನ್ಸರ್ ಆಗಿರ್ತದೆ. ಇನ್ನು ಮೂರನೇ ಪ್ರಶ್ನೆ, ಒಂದು ಗ್ರಾಮದಲ್ಲಿ 8794 ಜನರಿದ್ದಾರೆ. ಅದರಲ್ಲಿ 4641 ಪುರುಷರು ಇದ್ದರೆ ಸ್ತ್ರೀಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಸ್ತ್ರೀಯರ ಸಂಖ್ಯೆ 4153 ಆಗಿರ್ತದೆ. ಅಂದರೆ ಟೋಟಲ್ ಆಗಿರ್ತಕ್ಕಂತಹ 8794 ಜನರಲ್ಲಿ ಪುರುಷರನ್ನು 4641 ಪುರುಷರನ್ನು ಕಳೆದ್ರೆ ನಮ್ಗೆ ಮಹಿಳೆಯರ ಅಥವಾ ಸ್ತ್ರೀಯರ ಸಂಖ್ಯೆ ಸಿಗ್ತದೆ. ಇನ್ನು ನಾಲ್ಕನೇ ಪ್ರಶ್ನೆ, ಒಂದು ಗಡಿಯಾರದಲ್ಲಿ ಈಗ ಬೆಳಗ್ಗೆ 9:15 ಆಗಿದೆ. 1 ಗಂಟೆ 45 ನಿಮಿಷಗಳ ನಂತರ ಸಮಯ ಎಷ್ಟು ಆಗುತ್ತದೆ? ನೋಡ್ರಿ, 9:15 ಈಗ ಆಗೈತಂತ. ಇನ್ನು 1:15 ಗಂಟೆಯ ನಂತರ ಎಷ್ಟು ಆಗ್ತದೆ ಅಂತ ಕೇಳ್ತಾನೆ. ಬನ್ನಿ ಆನ್ಸರ್ನ ನೋಡ್ತಾ ಹೋಗೋಣ. 11 ಗಂಟೆ ಆಗಿರ್ತದೆ. ಯಾಕಪ್ಪ ಅಂದರೆ ಈಗ ಆಲ್ರೆಡಿ 9:15 ಆಗೈತಿ. ಆ 9:15ಗೆ 1:15 ಗಂಟೆಯನ್ನು ಮುಕ್ಕಾಲು ಗಂಟೆ ಸೇರಿಸಿದ್ರೆ 10 ಆಗ್ತದೆ, 1 ಗಂಟೆ ಸೇರಿಸಿದ್ರೆ 11 ಆಗ್ತದೆ. ಸೊ ಹಾಗಾಗಿ ಈ 11 ಗಂಟೆ ಆನ್ಸರ್ ಆಗಿರ್ತದೆ. √2 ಸಂಖ್ಯಾ ರೇಖೆಯಲ್ಲಿ ಸೂಚಿಸಿ ಅಂತ ಕೇಳ್ತಾನೆ. 5ನೇ ಪ್ರಶ್ನೆ, √2 ಸಂಖ್ಯಾ ರೇಖೆಯಲ್ಲಿ ಸೂಚಿಸೋದು ಈ ರೀತಿಯಾಗಿರ್ತದೆ. ನೋಡಿರಿ, √2 ಸಂಖ್ಯಾ ರೇಖೆಯಲ್ಲಿ ಗುರುತಿಸುವುದು ಈ ರೀತಿಯಾಗಿದೆ. ಸೊ ಈಸಿಯಾಗಿರ್ತಕ್ಕಂಥದ್ದು. ಓಕೆನಾ, ಸುಲಭವಾಗಿ ನೀವು ಅಂಕಗಳನ್ನು ಗಳಿಸ್ಬೋದು. ಇನ್ನು 6ನೇ ಪ್ರಶ್ನೆ ನೋಡಿ, x² ಪ್ಲಸ್ 5x ಪ್ಲಸ್ 6 ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಅದನ್ನು ಅಪವರ್ತಿಸಿ ಅಂತ ಕೇಳಿದ್ದಾನೆ. 6ನೇ ಪ್ರಶ್ನೆ ತುಂಬ ಸುಲಭವಾದಂಥ ಪ್ರಶ್ನೆ ಇದು. x -3 ಆಗ್ತದೆ ಹಾಗೂ x -2 ಆನ್ಸರ್ ಆಗ್ತದೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ, 2x + y = 10 ರೇಖಾತ್ಮಕ ಸಮೀಕರಣದ 2 ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಆನ್ಸರ್ ಏನಪ್ಪ ಅಂದರೆ ಮೊದಲನೇ ಪರಿಹಾರ 1,8, ಎರಡನೇ ಪರಿಹಾರ 2,6 ಆಗಿರ್ತದೆ.
ಇನ್ನು 8ನೇ ಪ್ರಶ್ನೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ಕರ್ಣದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಇದೆ. ಒಂದು ಬಾಹುವನ್ನು 6 ಸೆಂಟಿಮೀಟರ್ ಕೊಟ್ಟಿದ್ದಾನೆ, ಇನ್ನೊಂದು ಬಾಹುವನ್ನು 8 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಲಂಬಕೋನ ತ್ರಿಭುಜದಲ್ಲಿ ಕರ್ಣದ ಉದ್ದ 10 ಸೆಂಟಿಮೀಟರ್ ಆಗಿರ್ತದೆ. ಎಷ್ಟಾಗಿರ್ತದಪ್ಪ ಅಂದರೆ 10 ಸೆಂಟಿಮೀಟರ್. ಯಾಕಪ್ಪ ಅಂದರೆ ಇಲ್ಲಿ ಎ ಬಿ ಸ್ಕ್ವೇರ್ ಈಕ್ವಸ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಈಕ್ವಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಮಾಡಿದ ಫಾರ್ಮುಲಾದಲ್ಲಿ ಅಪ್ಲಿಕೇಶನ್ ಮಾಡಿದಾಗ ಇಲ್ಲಿ 6 ಸ್ಕ್ವೇರ್ ಮತ್ತು 8 ಸ್ಕ್ವೇರನ್ನು ಮಾಡಿದಾಗ 6 ಸ್ಕ್ವೇರ್ ಅಂದರೆ 36 ಪ್ಲಸ್ 8 ಸ್ಕ್ವೇರ್ ಅಂದರೆ 64 ಆಗ್ತದೆ. 64 ಪ್ಲಸ್ 36 ಅಂದರೆ 100 ಆಗ್ತದೆ. ಸೊ 100 ವರ್ಗ ಮೂಲ ಎಷ್ಟಪ್ಪ ಅಂದರೆ 10. ಹಾಗಾಗಿ ಇದು ಲಂಬಕೋನ ತ್ರಿಭುಜದಲ್ಲಿ ಕರ್ಣದ ಉದ್ದ ಎಷ್ಟಾಗಿರ್ತದಪ್ಪ ಅಂದರೆ 10 ಸೆಂಟಿಮೀಟರ್ ಆಗ್ತದೆ. ಓಕೆನಾ. ಇನ್ನು ಮುಂದಿನದಾಗಿ 9ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಗಿನ ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. 8, 6, 8, 10, 7 ಮತ್ತು 9 ಕೇಳಿದ್ದಾನೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಎಷ್ಟಪ್ಪ ಅಂದರೆ ದತ್ತಾಂಶಗಳ ಸರಾಸರಿ = 48/6 ಅಂದರೆ 6 1 6 8. ಹಾಗಾಗಿ ಸರಾಸರಿ ಎಷ್ಟಾಗ್ತದಪ್ಪ ಅಂದರೆ 8 ಸರಾಸರಿ ಆಗ್ತದೆ. ಇನ್ನು ಮುಂದಿನದಾಗಿ 10ನೇ ಪ್ರಶ್ನೆ, ತ್ರಿಜ್ಯ 7 ಸೆಂಟಿಮೀಟರ್ ಇರುವ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಇದೆ. ತ್ರಿಜ್ಯ 7 ಸೆಂಟಿಮೀಟರ್ ಇರುವ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಇದೆ. ಆನ್ಸರ್ ಏನಪ್ಪ ಅಂದರೆ ಅರ್ಧಗೋಳದ ಘನಫಲದ ಸೂತ್ರ 2/3 ಪೈ ಆರ್ ಕ್ಯೂಬ್ ಅಂತ ಇದೆ. ಸೊ ಈ ಒಂದು ಪೈ ಆರ್ ಕ್ಯೂಬ್ ವ್ಯಾಲ್ಯೂನಲ್ಲಿ ಅಪ್ಲೈ ಮಾಡಿದಾಗ 718.66 ಸೆಂಟಿಮೀಟರ್ ಕ್ಯೂಬ್ ನಮಗೆ ಅರ್ಧಗೋಳದ ಘನಫಲ ಸಿಗ್ತದೆ. ಓಕೆನಾ. ಸೊ ತ್ರಿಜ್ಯ ಎಷ್ಟೈತಿ 7 ಸೆಂಟಿಮೀಟರ್ ಐತಿ. ಹಾಗಾಗಿ ಇಲ್ಲಿ ಏನು ಮಾಡ್ತೀನಿ, ಆರ್ ಕ್ಯೂಬ್ ಅಂತ ಐತಲ್ಲ ಅಲ್ಲಿ ಏನು ಮಾಡ್ತೇನಪ್ಪ ಅಂದ್ರೆ ನಾನು 7ಅನ್ನು 3 ಬಾರಿ ಗುಣಾಕಾರ ಮಾಡಿರ್ತೀನಿ ಮತ್ತು 2/3ರಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಸೊ ನಮಗೆ ಎಷ್ಟು ಸಿಗ್ತದಪ್ಪ ಅಂದ್ರೆ ಪೈ ವ್ಯಾಲ್ಯೂನ ಸಮೇತ 718.66 ಸೆಂಟಿಮೀಟರ್ ಕ್ಯೂಬ್ ಸಿಗ್ತದೆ. ಓಕೆನಾ. ಇದಾಗಿತ್ತು ಇಂದಿನ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಗಣಿತ ವಿಷಯದ ಪೂರ್ವ ಪರೀಕ್ಷೆ ಅಂದರೆ ಸೇತುಬಂಧ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹೈಪ್ ಎನ್ನುವ ಬಟನನ್ನು ಕ್ಲಿಕ್ ಮಾಡಿ. ಇದರಿಂದ ಈ ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪುತ್ತದೆ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.